ತುಂಬಾ ಜನರಿಗೆ ಈ ಒಂದು ಸ್ವಂತವಾದ ಒಂದು ಜಾಗ ಇದ್ರೂ ಕೂಡ ಮನೆ ಕಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಅವರ ಒಂದು ಆರ್ಥಿಕವಾದ ಒಂದು ಸಮಸ್ಯೆಗಳಾಗಿರ್ಬೋದು, ಅದೇ ರೀತಿಯಾಗಿ ಒಂದು ಮನೆಗಳನ್ನ ನಿರ್ಮಾಣ ಮಾಡ್ಬೇಕಂದ್ರೆ ಬಹಳಷ್ಟು ಖರ್ಚು ಬರುವಂತದ್ದು. ಹಾಗಾಗಿ ತುಂಬಾ ಜನರು ಒಂದು ಮನೆನ ಕಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ, ನಿಮ್ಗೆ ಒಂದು ಸರ್ಕಾರದಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ಆಶ್ರಯ ವಸತಿ ಯೋಜನೆ ಮತ್ತೆ ಈ ಒಂದು ಬಸವ ವಸತಿ ಯೋಜನೆಯಲ್ಲಿ ನಿಮ್ಗೆ ಮನೆಗಳನ್ನ ಕೊಡ್ತಾ ಇರುವಂತದ್ದು ಸರ್ಕಾರದಿಂದ. ಈ ಒಂದು ಮನೆಗಳನ್ನ ನೀವೇನಾದ್ರೂ ಕೂಡ ತಗೊಂಡು ಅದಾದ ನಂತರದಲ್ಲಿ ಅಲ್ಲಿ ಇಂತಿಷ್ಟೊತ್ತ ಸಬ್ಸಿಡಿನೂ ಕೂಡ ಕೊಡ್ತಾರೆ. ಅದಾದ ನಂತರದಲ್ಲಿ ನೀವು ಆ ಒಂದು ಮನೆನೂ ಕೂಡ ನಿರ್ಮಾಣನ ಮಾಡ್ಕೋಬಹುದು. ಈ ಒಂದು ಸಬ್ಸಿಡಿ ಏನಿದೆ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆನೆ ಜಮಾ ಆಗುವಂತದ್ದು. ಅಂದ್ರೆ ಈ ಒಂದು ಏನು ಸಬ್ಸಿಡಿನ ಕೊಡ್ತಾರಲ್ವಾ, ಆ ಒಂದು ಸಬ್ಸಿಡಿನ ಕೊಟ್ಟ ನಂತರದಲ್ಲಿ ಆ ಒಂದು ಏನು ಸರ್ಕಾರದಿಂದ ಕೊಡುವಂತ ಸಬ್ಸಿಡಿ ಏನಿದೆ ಅದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆನೆ ಜಮಾ ಆಗುವಂತದ್ದು. ಅದಾದ ನಂತರದಲ್ಲಿ ಆ ಒಂದು ನೀವು ಸಬ್ಸಿಡಿನ ಬಳಸ್ಕೊಂಡು ನೀವು ಮನೆಗಳನ್ನ ನಿರ್ಮಾಣನ ಮಾಡ್ಕೋಬಹುದು. ಅದೇ ರೀತಿಯಾಗಿ ಈ ಒಂದು ಆಶ್ರಯ ವಸತಿ ಯೋಜನೆ ಮತ್ತೆ ಒಂದು ಬಸವ ವಸತಿ ಯೋಜನೆಯಲ್ಲಿ ನಿಮ್ಗೆ ಒಂದು ಮನೆ ಕಟ್ಟೋದಕ್ಕೆ 2 ಲಕ್ಷದವರೆಗೆ ನಿಮ್ಗೆ ಸಹಾಯಧನನ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಈ ಒಂದು ಸಬ್ಸಿಡಿ ಏನಿದೆ ಇದು ಹಂತವಾಗಿ ನಿಮ್ಗೆ ಈ ಒಂದು ಸಬ್ಸಿಡಿನ ಕೊಡುವಂತದ್ದು. ಅಂದ್ರೆ ನಿಮ್ಗೆ ಒಂದು ಏನು ಫೌಂಡೇಶನ್ ಲೆವೆಲ್ ಅಲ್ಲಿ ಒಂದು ಹಂತದ ಒಂದು ಹಣ ನಿಮ್ಗೆ ಜಮಾ ಆಗುವಂತದ್ದು. ನಂತರ ಈ ಒಂದು ಗೋಡೆ ಕಟ್ಟುವಂತ ಒಂದು ಸಂದರ್ಭಗಳಲ್ಲೂ ಕೂಡ ನಿಮ್ಗೆ 2ನೇ ಒಂದು ಹಂತದ ಒಂದು ಹಣ ನಿಮ್ಮ ಒಂದು ಖಾತೆಗೆ ಜಮಾ ಆಗುವಂತದ್ರ. ನಿಮ್ಮ ಒಂದು ಮನೆ ಪೂರ್ಣಗೊಂಡ ನಂತರದಲ್ಲಿ, ಅಂದ್ರೆ ಈ ಒಂದು ಕಂಪ್ಲೀಟ್ ಆದ ನಂತರದಲ್ಲಿ ಮನೆ 3ನೇ ಒಂದು ಹಂತದ ಒಂದು ಹಣ ನಿಮ್ಮ ಒಂದು ಖಾತೆಗೆ ಜಮಾ ಆಗುವಂತದ್ದು. ಓಕೆ ಸ್ನೇಹಿತರೆ, ಈ ಒಂದು ಮನೆಗೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಮತ್ತೆ ಏನೆಲ್ಲ ಒಂದು ಎಲಿಜಿಬಿಲಿಟಿಗಳು ಬೇಕಾಗುತ್ತೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವಾಗ ಮೊದಲನೇದಾಗಿ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ನೀವು ಈ ಒಂದು ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕಾಗುತ್ತೆ, ಕರ್ನಾಟಕದಲ್ಲಿ ವಾಸ ಮಾಡ್ತಿರುವಂತವ್ರಾಗಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ವಯಸ್ಸು 18 ವರ್ಷದ ಮೇಲ್ಪಟ್ಟಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ 60 ವರ್ಷದ ಒಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ವಯಸ್ಸು. ಅದೇ ರೀತಿಯಾಗಿ ನಿಮ್ಮ ಒಂದು ಕುಟುಂಬದ ಒಂದು ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ವರ್ಷದ ಒಂದು ಆದಾಯ ಏನಿದೆ ಅದು 3 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಅಂತವ್ರು ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಅರ್ಹರಾಗಿರ್ತಾರೆ. ಹಾಗೇನೆ ಇಲ್ಲಿವರೆಗೂ ಕೂಡ ಈ ಒಂದು ಸರ್ಕಾರದ ಒಂದು ಯೋಜನೆಯಲ್ಲಿ ಯಾರು ಕೂಡ ಮನೆಗಳನ್ನ ತಗೊಂಡಿರಬಾರ್ದು. ಆ ಒಂದು ಮನೆಗಳನ್ನ ತಗೊಂಡು ಮನೆನ ನಿರ್ಮಾಣ ಮಾಡಿದ್ರೆ ಅಂತವ್ರಿಗೆ ಇದು ಅರ್ಹರಾಗಿರೋದಿಲ್ಲ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ. ಅದೇ ರೀತಿಯಾಗಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಈ ಒಂದು BPL ಕಾರ್ಡುದಾರರು ಮತ್ತೆ ಈ ಒಂದು ಅಂತ್ಯೋದಯ ಕಾರ್ಡ್ದಾರರು ಯಾರಿದ್ದೀರಾ ಅಂತವ್ರಿಗೆ ಮಾತ್ರ ಅರ್ಹತೆ ಇರುವಂತದ್ದು. ಅವರು ಮಾತ್ರ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಸಾಧ್ಯವಾಗುವಂತದ್ದು. ಈ ಒಂದು ಯೋಜನೆಯಲ್ಲಿ ಈ ಒಂದು ವಿಧವೆಯರಾಗಿರ್ಬೋದು, ವಿಕಲಚೇತನರಾಗಿರ್ಬೋದು, ಅದೇ ರೀತಿಯಾಗಿ ಒಂದು ತೃತೀಯ ಲಿಂಗಿಗಳಾಗಿರ್ಬೋದು, ಅಂದ್ರೆ ಟ್ರಾನ್ಸ್ಜೆಂಡರ್ ಏನ್ ಬರ್ತಾರೆ ಅವರಾಗಿರ್ಬೋದು, ಅದೇ ರೀತಿಯಾಗಿ ಒಂದು ಮನೆ ಇಲ್ಲದ ಒಂದು ಬಡ ಕುಟುಂಬಗಳಿಗೆ ಮೊದಲ ಒಂದು ಆದ್ಯತೆನ ಕೊಟ್ಟಿರುವಂತದ್ದು. ಅವರೆಲ್ಲರೂ ಕೂಡ ಇದಕ್ಕೆ ಅರ್ಜಿನ ಹಾಕ್ಬೋದು, ಅವರೆಲ್ಲರೂ ಕೂಡ ಈ ಒಂದು ಮನೆಗಳನ್ನ ತಗೋಬಹುದು. ಹಾಗೇನೆ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುವಂತದ್ದು. ನಂತರ ನಿಮ್ಮ ಒಂದು BPL ರೇಷನ್ ಕಾರ್ಡ್ ಬೇಕಾಗುವಂತದ್ದು. BPL ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಈ ಒಂದು ಅಂತ್ಯೋದಯ ಕಾರ್ಡ್ ಏನಿದೆ ಅದರಲ್ಲಿ ಯಾವ್ದಾದ್ರು ಕೂಡ ಆಗ್ಬೋದು, ಅವರಿಗೆ ಮಾತ್ರ ಒಂದು ಆದ್ಯತೆನ ಕೊಟ್ಟಿರುವಂತದ್ದು ಇದರಲ್ಲಿ. ಅದೇ ರೀತಿಯಾಗಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುವಂತದ್ದು. ನಂತರ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುವಂತದ್ದು. ಹಾಗೇನೆ ಈ ಒಂದು ವಾಸ ದೃಢೀಕರಣ ಪತ್ರನೂ ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ಒಂದು ಪಾಸ್ಪೋರ್ಟ್ ಸೈಜ್ ನ ಒಂದು ಫೋಟೋಗಳು ಕೂಡ ಬೇಕಾಗುವಂತದ್ದು. ಅದೇ ರೀತಿಯಾಗಿ ನೀವೇನಾದ್ರೂ ಕೂಡ ಈ ಒಂದು ಕಟ್ಟಡ ಕಾರ್ಮಿಕರಾಗಿದ್ರೆ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇರ್ಬೇಕಾಗುತ್ತೆ. ಲೇಬರ್ ಕಾರ್ಡ್ ಇದ್ರೆ ಇದಕ್ಕೆ ಎಲಿಜಿಬಲ್ ಆಗುವಂತದ್ದು. ರೇಷನ್ ಕಾರ್ಡ್ ಇರ್ಬೇಕು, ಇಲ್ಲ ಅಂತ್ಯೋದಯ ಕಾರ್ಡ್ ಇರ್ಬೇಕು, ಇಲ್ಲ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇರ್ಬೇಕು. ಇವೆ 3 ಯಾವ್ದಿದ್ರು ಕೂಡ ನಡೆಯುವಂತದ್ದು. ಈ ಒಂದು ಯೋಜನೆಗೆ ನೀವು ಆನ್ಲೈನ್ ಅಲ್ಲಿ ಕೂಡ ಅರ್ಜಿನ ಹಾಕ್ಬಹುದು. ಅದೇ ರೀತಿಯಾಗಿ ನೀವು ಆಫ್ಲೈನ್ ಅಲ್ಲಿ ಕೂಡ ಅರ್ಜಿನ ಹಾಕ್ಬಹುದು. ಅಂದ್ರೆ ಈ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ನೀವು ಕೂಡ ಅರ್ಜಿನ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಈ ಒಂದು ಕರ್ನಾಟಕದ ಒಂದು ಸೇವಾ ಕೇಂದ್ರಗಳೇನಿದೆ, ಕರ್ನಾಟಕ 1 ಆಗಿರ್ಬೋದು, ಬೆಂಗಳೂರು 1 ಆಗಿರ್ಬೋದು, ಅಲ್ಲಿ ಕೂಡ ನೀವು ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು. ಓಕೆ ಸ್ನೇಹಿತರೆ, ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.